ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕ್ರೈಸ್ತರ ಮೇಲಿನ ದಾಳಿಗೆ ಪ್ರತಿಯಾಗಿ ಐಸಿಸ್ ಉಗ್ರರ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಮುಗ್ಧ ಕ್ರೈಸ್ತರ ಮೇಲಿನ ದಾಳಿಗೆ ಇದು ಪ್ರತಿಕಾರವೆಂದು ಹೇಳಿದಂತಹ ಡೊನಾಲ್ಡ್ ಟ್ರಂಪ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕ್ರೈಸ್ತರ ಮೇಲಿನ ದಾಳಿಗೆ ಪ್ರತಿಯಾಗಿ ನೈಜೀರಿಯಾದಲ್ಲಿರುವಂತಹ ಐಸಿಸ್ ಉಗ್ರರನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಬಾಂಬ್ ದಾಳಿಯನ್ನ ನಡೆಸಿದೆ. ತನ್ನ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಬಾಂಬ್ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಡಿಸೆಂಬರ್ 27ರ ರಾತ್ರಿ ತಮ್ಮ ನಿರ್ದೇಶನದ ಮೇರೆಗೆ ವಾಯುವ್ಯ ನೈಜೀರಿಯಾದಲ್ಲಿ ಐಸಿಸ್ ಭಯೋತ್ಪಾದಕರ ವಿರುದ್ಧ ಅಮೆರಿಕ ಪ್ರಬಲ ಹಾಗೂ ಮಾರಕ ದಾಳಿಯನ್ನ ಪ್ರಾರಂಭಿಸಿದೆ. ಐಸಿಸ್ ಉಗ್ರರು ಮುಗ್ಧ ಕ್ರೈಸ್ತರನ್ನ ಹಲವು ವರ್ಷಗಳಿಂದ ಮತ್ತು ಶತಮಾನಗಳಿಂದ ಕಾಣದ ಮಟ್ಟದಲ್ಲಿ ಗುರಿಯಾಗಿಸಿಕೊಂಡು ಕ್ರೂರವಾಗಿ ಕೊಲ್ತಾ ಇದ್ದಾರೆ. ಕ್ರೈಸ್ತರ ಹತ್ಯೆಯನ್ನ ನಿಲ್ಲಿಸದಿದ್ರೆ ನರಕ ಯಾತನೆ ಅನುಭವಿಸಬೇಕಾಗ್ತದೆ. ಇದೀಗ ಬಾಂಬ್ ದಾಳಿ ಮೂಲಕ ನರಕ ದರ್ಶನ ನೀಡಿದ್ದೇವೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ನಮ್ಮ ಯುದ್ಧ ಇಲಾಖೆಯು ಸಮರ್ಥವಾಗಿ ಈ ದಾಳಿಯನ್ನ ನಡೆಸಿದೆ. ಈ ದಾಳಿ ಅಮೆರಿಕದಿಂದ ಮಾತ್ರ ನಡೆಸಲು ಸಾಧ್ಯ. ತಮ್ಮ ನಾಯಕತ್ವದಲ್ಲಿ ಅಮೆರಿಕ ಯಾವುದೇ ಕಾರಣಕ್ಕೂ ಇಸ್ಲಾಮಿಕ್ ಭಯೋತ್ಪಾದನೆಗೆ ಅನುಮತಿ ನೀಡೋದಿಲ್ಲ. ದೇವರು ನಮ್ಮ ಸೈನ್ಯವನ್ನ ಆಶೀರ್ವದಿಸಲಿ ಹಾಗೂ ಮೃತರಾದ ಉಗ್ರರು ಸೇರಿದಂತೆ ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು. ಉಗ್ರರು ಕ್ರೈಸ್ತರ ಮೇಲಿನ ಹತ್ಯೆಯನ್ನ ಮುಂದುವರೆಸಿದ್ರೆ ಮತ್ತೆ ಪ್ರಬಲ ದಾಳಿಯನ್ನ ನಡೆಸಲಾಗುವುದು ಅಂತ ಹೇಳಿ ಟ್ರಂಪ್ ಎಚ್ಚರಿಸಿದ್ದಾರೆ.